ಸುಪ್ರೀಂ ಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರ ಏನು ಕೇಳಿತ್ತೋ ಅದನ್ನ ಭಾಗಶಃ ಪುರಸ್ಕರಿಸಿದೆ. 2 ತಿಂಗಳು ಅವಕಾಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಎಲೆಕ್ಷನ್ಗೆ ಸಂಬಂಧಿಸಿ. ಜೂನ್ 30ರ ಒಳಗೆ ಅಂತ ಇದ್ದಿದ್ದು ಎಲೆಕ್ಷನ್ಗೆ ಸಂಬಂಧಿಸಿ ಈಗ ಮತ್ತೆ 2 ತಿಂಗಳು ಸಮಯಾವಕಾಶವನ್ನ ಕೊಡಲಾಗಿದೆ. ಆಗಸ್ಟಿನವರೆಗೂ ಕೂಡ, ಆಗಸ್ಟ್ ಅಂತ್ಯದವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಮಯಾವಕಾಶ ಸಿಕ್ಕಿದೆ. ಸರ್ಕಾರ ಸಲ್ಲಿಸಿರುವಂತ ಅರ್ಜಿಯನ್ನ ಭಾಗಶಃ ಪುರಸ್ಕರಿಸಿದೆ ಸುಪ್ರೀಂ ಕೋರ್ಟ್. ಜೂನ್ 30 ಡೆಡ್ಲೈನ್ ಆಗಿತ್ತು. ಈಗ ಆಗಸ್ಟ್ ಎಂಡ್ವರೆಗೂ ಕೂಡ, ಆಗಸ್ಟ್ ಅಂತ್ಯದವರೆಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಆಗಸ್ಟ್ ಅಂತ್ಯದ ಒಳಗಾಗಿ ಎಲೆಕ್ಷನ್ ಮುಗಿಸಿ ಅನ್ನುವಂಥ ಸೂಚನೆ. ರಾಜ್ಯ ಸರ್ಕಾರದ ಮನವಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ರಾಜ್ಯ ಸರ್ಕಾರ ಕೊಟ್ಟಿದ್ದಂಥ ಕಾರಣಗಳು ಆಗ್ಲೇ ನಾವು ಹೇಳಿದ್ವಿ. ಒಂದು ಜನಗಣತಿಗೆ ಸಂಬಂಧಿಸಿ, ಮತ್ತೊಂದು SIR ಗೆ ಸಂಬಂಧಿಸಿ, ಮತ್ತೊಂದು ಸಿಬ್ಬಂದಿ ಕೊರತೆ. ಮುಂಗಾರು ಬರ್ತಾ ಇದೆ, ಸಿಬ್ಬಂದಿ ಕೊರತೆಯಾಗುತ್ತೆ. ಈ ಎಲ್ಲ ಕಾರಣಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ರಾಜ್ಯ ಸರ್ಕಾರದ ಮನವಿ ಸುಪ್ರೀಂ ಕೋರ್ಟ್ ಅಲ್ಲಿ ಪುರಸ್ಕೃತಗೊಂಡಿರು. 2020 ಆಗಿನ BBMPಯ ಅವಧಿ ಮುಕ್ತಾಯ ಆಗಿತ್ತು. ಅಲ್ಲಿಂದ 6 ವರ್ಷ ಆಯಿತು ಎಲೆಕ್ಷನ್ ಆಗದೆ. ಪ್ರತಿ ಬಾರಿ ಮುಂದೂಡಿಕೆಯಾಗ್ತಾನೆ ಇದೆ. ಸರ್ಕಾರ ಕೋರ್ಟ್ಗಳ ಮುಂದೆ ಮನವಿಯನ್ನ ಮಾಡ್ತಾನೆ ಇದೆ, ಕಾರಣಗಳನ್ನ ಕೊಡ್ತಾ. ಬಿಜೆಪಿ ಇದ್ದಾಗಲೂ ಕೂಡ ಇದೇ ರೀತಿ ಕಾರಣಗಳನ್ನ ಕೊಡಲಾಗಿತ್ತು. ವಾರ್ಡ್ಗಳ ವಿಂಗಡಣೆ, BBMPಯ ವಿಭಜನೆ, ವಾರ್ಡ್ಗಳ ವಿಂಗಡಣೆ, ಮೀಸಲಾತಿ ನಿಗದಿ, ಈ ರೀತಿ ಕಾರಣಗಳನ್ನ ಕೊಡಲಾಗಿತ್ತು. ಈಗ ಕೊಟ್ಟಿರುವಂತ ಕಾರಣ ಅದು ಸಿಬ್ಬಂದಿ ಕೊರತೆ. ಎಲೆಕ್ಷನ್ ಮಾಡೋದಕ್ಕೆ ಬೇಕಾದಂತ ಸಿಬ್ಬಂದಿ ಕೊರತೆ. ಕಾರಣ ಏನು ಅಂತಂದ್ರೆ ಜನಗಣತಿಯ ಜೊತೆಗೆ ಈ ಬಾರಿ ಜಾತಿ ಗಣತಿಯು ಇನ್ಕ್ಲೂಡ್ ಆಗಿದೆ. SIR ಪ್ರಕ್ರಿಯೆ, ಇದೆಲ್ಲದರ ಕಾರಣವನ್ನು ಕೊಡಲಾಗಿತ್ತು. ಸರ್ಕಾರದ ಕಾರಣಗಳನ್ನ ಪುರಸ್ಕರಿಸಿದೆ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ ಮತ್ತು ಎಲೆಕ್ಷನ್ ನಡೆಸೋದಕ್ಕೆ ಮತ್ತೆ 2 ತಿಂಗಳ ಕಾಲಾವಕಾಶ. ಜೂನ್ ಅಂತ್ಯದೊಳಗೆ ಎಲೆಕ್ಷನ್ ಮುಗಿಸಿ ಅಂತ ಹೇಳಿತ್ತು. ಈಗ ಆಗಸ್ಟ್ ಅಂತ್ಯದವರೆಗೂ ಕೂಡ ಸಮಯ ಸಿಕ್ಕಿದೆ. ಸರ್ಕಾರ ಕೇಳಿದ್ದು 3 ತಿಂಗಳ ಅವಕಾಶ, ಸುಪ್ರೀಂ ಕೊಟ್ಟಿದ್ದು 2 ತಿಂಗಳ ಅವಕಾಶ. 2 ತಿಂಗಳು ಕಾಲಾವಕಾಶವನ್ನ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಕೊಟ್ಟಿದೆ. ಚುನಾವಣಾ ಆಯೋಗ ಸಭೆ ಮಾಡಿತ್ತು. ವಿಧಾನಸೌಧದಲ್ಲೂ ಕೂಡ ಸಭೆಯಾಗಿತ್ತು. ಆ ಸಭೆಯಲ್ಲಿ ಚುನಾವಣಾ ಆಯೋಗ ರೆಡಿ ಅಂತ ಹೇಳಿತ್ತು, GBA ರೆಡಿ ಇಲ್ಲ ಅಂತ ಹೇಳಿತ್ತು. ಸದ್ಯ ಸುಪ್ರೀಂ ಕೋರ್ಟು ಕೂಡ ಕಾಲಾವಕಾಶವನ್ನ ಕೊಟ್ಟಿದೆ 2 ತಿಂಗಳು. ಆಗಸ್ಟ್ 31ರವರೆಗೆ ಸಮಯ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ಹಿಂದಿನ ಡೆಡ್ಲೈನ್ ಇದ್ದಿದ್ದು ಜೂನ್ 31. ಈಗ ಕೊಟ್ಟಿರುವಂತಹ ಹೊಸ ಕಾಲಾವಕಾಶ ಆಗಸ್ಟ್ 31. ರಾಜ್ಯ ಸರ್ಕಾರ ಏನು ಬಯಸಿತ್ತೋ ಅದಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಎಲೆಕ್ಷನ್ ನಡೆಸೋದಕ್ಕೆ ಕುಂಟು ನೆಪಗಳನ್ನ ಹೇಳಿತ್ತು ಸರ್ಕಾರ. ಸರ್ಕಾರ ಕೊಟ್ಟ ಕಾರಣವನ್ನ ಕೋರ್ಟ್ ಪುರಸ್ಕರಿಸಿದೆ. ಆಗಸ್ಟ್ ಅಂತ್ಯದವರೆಗೆ ಸರ್ಕಾರಕ್ಕೆ ಅವಕಾಶ ಸಿಕ್ಕಿದೆ. ಎರಡು 2020 ಸೆಪ್ಟೆಂಬರ್ ತಿಂಗಳಿಗೆ BBMPಯ ಅಧಿಕಾರಾವಧಿ ಮುಕ್ತಾಯ ಆಗಿತ್ತು. ಇಮಿಡಿಯೇಟ್ ಎಲೆಕ್ಷನ್ ಆಗಬೇಕಿತ್ತು. ಎಲೆಕ್ಷನ್ ಆಗಲಿಲ್ಲ. ಆಗ ಸರ್ಕಾರ BJP ಸರ್ಕಾರ ಇತ್ತು. ಇದೇ ರೀತಿ ಕಾರಣಗಳನ್ನು ಕೊಡಲಾಯಿತು. ಒಂದೊಂದು ಹಿಯರಿಂಗಿಗೆ ಒಂದೊಂದು ಕಾರಣ. ಮೊದಲು BBMPಯ ವಿಭಜನೆ, ನಂತರ ವಾರ್ಡ್ ವಿಂಗಡಣೆ, ನಂತರ ಮೀಸಲಾತಿ ನಿಗದಿ,
ಮತ್ತೆ ವಾರ್ಡ್ ವಿಭಜನೆಯಲ್ಲಿ ತಪ್ಪುಗಳಾಗಿದೆ ಅನ್ನುವಂಥ ಕಾರಣ ಹೊಸ ಸರ್ಕಾರ ಬಂದಾಗ ಈಗ ಸಿಬ್ಬಂದಿ ಕೊರತೆ, ಸದ್ಯಕ್ಕೆ ಎಲೆಕ್ಷನ್ ನಡೆಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಪೂರಕವಾದಂಥ ಮೆಕ್ಯಾನಿಸಮ್, ಎಲೆಕ್ಷನ್ ಮೆಕ್ಯಾನಿಸಮ್ ಈ ಹಂತದಲ್ಲಿ ಇಲ್ಲ ನಮ್ಮಲ್ಲಿ ಅನ್ನೋದು ಸರ್ಕಾರ ಕೊಟ್ಟಿರುವಂಥ ಕಾರಣ. ಸುಪ್ರೀಂ ಕೋರ್ಟ್ ಮೌಖಿಕವಾಗಿ ಕೆಲ ಸೂಚನೆಗಳನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಈಗ ಕೊಟ್ಟಿರುವಂತ ಡೆಡ್ ಲೈನ್ ಅನ್ನ ಮತ್ತೆ ವಿಸ್ತರಿಸಿ ಅಂತ ಕೇಳಬೇಡಿ ಅಂತ, ಮತ್ತೆ ವಿಸ್ತರಿಸೋದಕ್ಕೆ ಮತ್ತೆ ಬರಬೇಡಿ, ಅರ್ಜಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ವರೆಗೆ ಬರಬೇಡಿ. 2 ತಿಂಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ, ಅದರೊಳಗೆ ಎಲೆಕ್ಷನ್ ಮುಗಿಸಿ ಕಾರಣಗಳನ್ನ ಮತ್ತೆ ಕೊಡಬೇಡಿ ಅಂತ, ಮತ್ತೆ ಸಮಯ ಕೇಳಿ ಅರ್ಜಿ ಸಲ್ಲಿಸಬೇಡಿ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ಆಗಸ್ಟ್ 31ರ ಒಳಗೆ ಇಡೀ ಎಲೆಕ್ಷನ್ನ ಪ್ರಕ್ರಿಯೆ ಮುಗಿಬೇಕು. ಹಿಂದಿನ ಆದೇಶ ಇದ್ದಿದ್ದು ಕೂಡ ಜೂನ್ 31ರ ಒಳಗೆ ಕಂಪ್ಲೀಟ್ ಎಲೆಕ್ಷನ್ ಪ್ರೋಸೆಸ್ ಮುಗಿಬೇಕು ಅಂತ. ಈಗ ಆಗಸ್ಟ್ 31ರೊಳಗೆ ಕಂಪ್ಲೀಟ್ ಎಲೆಕ್ಷನ್ ಪ್ರೋಸೆಸ್ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ. ರಮೇಶ್, ಸರ್ಕಾರ ಬಯಸಿದ್ದಾಗಿದೆ ಅಂತ ಅನ್ಸುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ. ರಕ್ಷಿತ, ಸರ್ಕಾರ ಬಯಸಿದಷ್ಟು ಸಮಯ ಸಿಗದೆ ಇದ್ರು ಕೂಡ ಭಾಗಶಃ ಸರ್ಕಾರಕ್ಕೆ ಸಮಯ ಸಿಕ್ತಂತೆ ಇಲ್ಲಿ ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ ಆ ಸರ್ಕಾರ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅರ್ಜಿ ಹಾಕಿ ಕೇಳಿರುವಂತಂದ್ರೆ ಸೆಪ್ಟೆಂಬರ್ ಅಂತ್ಯದವರೆಗೆ ಸಮಯ ಬೇಕು, ಮತ್ತೆ ಅದಾದ ನಂತರ ಡಿಸೆಂಬರ್ ಅಂತ್ಯದೊಳಗೆ ನಾವು ಚುನಾವಣೆಯನ್ನು ಮುಗಿಸ್ತೇವೆ, ಆ ಕಾರಣಕ್ಕಾಗಿ ಸಮಯವನ್ನ ಕೊಡ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ವಿ. ಅಂದ್ರೆ ಈ ಒಂದು ಅರ್ಜಿಯನ್ನ ನೋಡ್ತಾ ಹೋದ್ರೆ ರಕ್ಷತ್, 2018ರಿಂದಲೂ ಕೂಡ ನಡೀತಾ ಇರುವಂತಹ ಏನೋ ಪ್ರಕರಣ ಇದು. ಅಂದ್ರೆ ಶಿವರಾಜನವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ, ಅಲ್ಲಿ ಚುನಾವಣೆ ನಡೆಸಿ ಅಂತ ಒಂದು ಏನೋ ಅನುಮತಿಯನ್ನ ಅಂದ್ರೆ ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಡುತ್ತೆ. ಅದನ್ನು ಪ್ರಶ್ನೆ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೋಗಿ 198 ವಾರ್ಡ್ಗಳನ್ನ 250ಕ್ಕೆ ಮಾಡ್ತಾರೆ, ಅದಾದ ನಂತರ 235ಕ್ಕೆ ಮಾಡ್ತಾರೆ. ಇದಾದ ನಂತರ ಡಿಲಿಮಿಟೇಷನ್ ಜೊತೆಗೆ ರಿಸರ್ವೇಶನ್, ಇದೇ ಕಾರಣದಲ್ಲಿ ಇಟ್ಕೊಂಡು ಪದೇ ಪದೇ ಸುಪ್ರೀಂ ಕೋರ್ಟ್ ಹೋಗುವಂತದ್ದು, ಸಮಯವನ್ನು ಕೇಳುವಂತದ್ದು ಇದೇ ನಡೀತಾ ಇತ್ತು. ಅಂತಿಮವಾಗಿ ಈ ವರ್ಷ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ನ ಇದೇ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಪೀಠ ಒಂದು ಸ್ಪಷ್ಟವಾದಂತಹ ಆದೇಶವನ್ನು ಮಾಡಿತ್ತು. ನೀವು ಎಷ್ಟು ದಿನದಲ್ಲಿ ಎಲೆಕ್ಷನ್ ಮಾಡ್ತೀರಿ ಅನ್ನೋದಾದ್ರೆ 3 ತಿಂಗಳು ನಮಗೆ ತಯಾರಿಗೆ ಬೇಕು, ಇನ್ನು 3 ತಿಂಗಳಲ್ಲಿ ಚುನಾವಣೆಯನ್ನು ಮಾಡ್ತೀವಿ ಅಂತ ಹೇಳಿ ಜೂನ್ ಅಂತ್ಯದವರೆಗೆ ಸಮಯ ಕೇಳ್ಕೊಂಡು ಬಂದಿದ್ದ ರಾಜ್ಯ ಸರ್ಕಾರ ಮತ್ತೆ ಈಗ ಒಂದೇನೋ ಒಂದ್ ಕಡೆ SIR ಇದೆ, ಜನಗಣತಿ ಇದೆ, ಶಾಲೆಗಳು ಆರಂಭ ಆಗ್ತಾ ಇದೆ, ಮಾನ್ಸೂನ್ ಶುರುವಾಗ್ತಾ ಇದೆ, ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಮತ್ತೆ ಸಮಯ ಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ರು. ಆದ್ರೆ ರಾಜ್ಯ ಸರ್ಕಾರ ಏನೋ ಒಂದು ಮನವಿಯನ್ನು ಮಾಡ್ಕೊಳ್ತು, ಸಮಯವನ್ನು ನಿರೀಕ್ಷೆ ಇತ್ತು, ಅದು ಸಂಪೂರ್ಣವಾಗಿ ಸಿಗದೆ ಇದ್ರು ಕೂಡ 2 ತಿಂಗಳ ಕಾಲ ಅವಕಾಶವನ್ನು ಕೊಟ್ಟಿರುವಂತಹದ್ದು. ಆಗಸ್ಟ್ ಅಂತ್ಯದ ಒಳಗಾಗಿ ಚುನಾವಣೆಯ ಎಲ್ಲಾ ಪ್ರಕ್ರಿಯೆಗಳು ಮುಗಿಬೇಕು ಅನ್ನುವಂತ ಸ್ಪಷ್ಟವಾದ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತಹದ್ದು. ಅದರ ಜೊತೆಗೆ ಮತ್ತೊಂದು ಸ್ಪಷ್ಟವಾದಂತಹ ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಂದ್ರೆ ಮತ್ತೆ ಸಮಯ ಬೇಕು ಅಂತೇಳಿ, ಮತ್ತೆ ಬರುವಂತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈಗ ಯಾವುದೇ ಜನಗಣತಿ ಆಗ್ಲಿ, SIR ಆಗ್ಲಿ, ಬೇರೆ ಏನೇ ಕಾರಣಗಳನ್ನ ಕೊಟ್ಟಿದ್ರು ಕೂಡ ಈಗ ಆಗಸ್ಟ್ ಅಂತ್ಯದೊಳಗೆ ಚುನಾವಣೆನ ನಡೆಸಲೇಬೇಕಾದಂತಹ ಅನಿವಾರ್ಯತೆ ಇರುವಂತಹದ್ದು. ಸೊ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಗ್ ಅವರು ಏನೋ ಹಾಜರಿದ್ರು. ಅಂದ್ರೆ ಕೆಲವೇ ನಿಮಿಷದಲ್ಲಿ ಇದು ಮುಕ್ತಾಯ ಆಗಿದ್ದು. ಅಂದ್ರೆ ಇವರ ಅಫಿಡವಿಟ್ ಪೀಠದ ಮುಂದೆ ಇತ್ತು, ಅಫಿಡವಿಟ್ ಅನ್ನ ಈಗಾಗಲೇ ನ್ಯಾಯಪೀಠ ಅದನ್ನ ಓದಿ ಅಂದ್ರೆ ಅರ್ಥೈಸ್ಕೊಂಡಿದ್ದು. ಅಂದ್ರೆ ಇವ್ರಿಗೆ ಏನು ಸಮಯ ಕೊಡ್ಬೇಕಾ ಬಿಡುವಾರ ಅನ್ನುವಂತ ನಿಟ್ಟಿನಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಬಂದಂತೆ ಕಾಣ್ತಾ ಇತ್ತು. ಅಂದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ನಿಮಗೆ 3 ತಿಂಗಳ ಕಾಲ ಸಮಯಾವಕಾಶನ ಕೇಳ್ತೀರಿ, ಆದ್ರೆ 3 ತಿಂಗಳ ಮಳೆ ಬರುತ್ತೆ, ಮುಂಗಾರು ಆರಂಭ ಆಗುತ್ತೆ, ಶಾಲೆಗಳು ಶುರುವಾಗುತ್ತೆ. ಇದನ್ನೆಲ್ಲ ನಿಭಾಯಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯದ ಮಧ್ಯೆ ಜವಾಬ್ದಾರಿಯನ್ನು ಮರಿಬಾರದು. ಎಲೆಕ್ಷನ್ ಮಾಡಬೇಕಾಗಿರೋದು ಜವಾಬ್ದಾರಿ. ಬಟ್ ಹೇಗೆ ಕನ್ವಿನ್ಸ್ ಮಾಡ್ತು ಸುಪ್ರೀಂ ಕೋರ್ಟ್ ಅನ್ನ ಸರ್ಕಾರ ಈ ಹಂತದಲ್ಲಿ ಅಂತ? ಖಂಡಿತ ರಕ್ಷತ್, ಅಂದರೆ ಇಲ್ಲಿ ನೀವು ಹೇಳಿದ ರೀತಿ ಶಾಲೆಗಳ ಆರಂಭ ಆಗ್ತಾಯಿದೆ, ಮಾನ್ಸೂನ್ ಶುರುವಾಗ್ತಾ ಇದೆ, ಈ ರೀತಿಯ ಕಾರಣಗಳನ್ನು ಇಟ್ಕೊಂಡ್ರೆ ಅದು ಡೇ ಟು ಡೇ ಬರುವಂಥ ಸರ್ಕಾರದ ಜವಾಬ್ದಾರಿಗಳು. ಆದರೆ ಇಲ್ಲಿರುವಂಥದ್ದಂದರೆ ಜನಗಣತಿ ಮತ್ತು SIR. ಸೊ ಈ ಎರಡೂ ಕೂಡ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮೂಲಕ, ಅಂದರೆ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮಾಡ್ತಿದೆ, ಚುನಾವಣಾ ಆಯೋಗದ ಮೂಲಕ SIRನ ಮಾಡ್ತಿರುವಂಥದ್ದು. ಇದು ಒಂದು ರೀತಿ ಕೇಂದ್ರ ಸರ್ಕಾರ ಅಥವಾ ಚುನಾವಣಾ ಆಯೋಗ ನೀಡಿರುವಂಥ ಒಂದು ಕಡ್ಡಾಯವಾಗಿ ಮಾಡಲೇಬೇಕಾದಂಥ ಕೆಲಸ ಆಗಿರುವಂಥದ್ದು.
ಈ ಕೆಲಸವನ್ನ ನಿಜಕ್ಕೂ ಅದನ್ನ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಜನಗಣತಿಯನ್ನ ಮಾಡಲೇಬೇಕಂತ ಅನಿವಾರ್ಯತೆ ಇರುವಂಥದ್ದು. ಅಂದರೆ ಅದೇ ಸ್ಟಾಫ್, ಅದೇ ಅಧಿಕಾರಿಗಳು ಏಕಕಾಲಕ್ಕೆ ಜನಗಣತಿ ಮಾಡುವಂಥದ್ದಾಗಲಿ ಅಥವಾ SIRಲಿ ಭಾಗಿಯಾಗುವಂಥದ್ದಾಗಲಿ ಮತ್ತು ಚುನಾವಣೆಯನ್ನು ಮಾಡುವಂಥದ್ದು, ಇದು ಎಲ್ಲವೂ ಕೂಡ ಅತ್ಯಂತ ಪ್ರಮುಖವಾದಂಥ ಕೆಲಸಗಳಾಗಿರೋದ್ರಿಂದ ಸೊ ಹೀಗಾಗಿ ರಾಜ್ಯ ಸರ್ಕಾರ ಕೇಳಿರುವಂಥದ್ದಂದ್ರೆ ನಾವು ಚುನಾವಣೆ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಈಗಾಗಲೇ ಚುನಾವಣಾ ಆಯೋಗ ಮತಪಟ್ಟಿಯ ಮತ್ತು ಅಂತಿಮ ಮತಪಟ್ಟಿಯನ್ನು ಈಗಾಗಲೇ ಘೋಷಣೆ ಮಾಡಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಹಕಾರ ಬೇಕು ಅದೆಲ್ಲವನ್ನೂ ಕೇಳಿದೆ, ಅದನ್ನು ಕೊಡಲಿಕ್ಕೆ ಸಿದ್ಧ. ಆದರೆ ಅಧಿಕಾರಿಗಳು, ಯಾವ ಅಧಿಕಾರಿಗಳು ಎರಡೂ ಕೆಲಸಗಳನ್ನು ಮಾಡಬೇಕಾದಂಥವ್ರು ಏಕಕಾಲಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಫಿಡವಿಟ್ನಲ್ಲಿ ಒಂದು ವಿವರವಾಗಿ ಬರೀತಾರೆ. ಸೊ ಆ ವಿವರಣೆಯನ್ನು ನೋಡ್ತಾ ಹೋದ್ರೆ ಸೊ ಕೇಂದ್ರ ಅಂದರೆ ಸುಪ್ರೀಂ ಕೋರ್ಟ್ ಇಲ್ಲಿ ಕನ್ವಿನ್ಸ್ ಆಗಿರುವಂಥದ್ದು ಏನಂದ್ರೆ ಇಲ್ಲಿ ಅಂದರೆ ಏಕಕಾಲಕ್ಕೆ ಅಧಿಕಾರಿಗಳು ಕೆಲಸವನ್ನು ಮಾಡುವಂಥದ್ದು ಎಲ್ಲ ಒಂದು ಕಡೆ ತೊಂದರೆ ಆಗ್ಬೋದು. ಆದರೆ ಅದರ ಜೊತೆಗೆ ಈಗ ರಾಜ್ಯ ಸರ್ಕಾರ ಕೇಳಿದಷ್ಟು ಸಮಯವನ್ನು ಇಲ್ಲಿ ಗ್ರಾಂಟ್ ಮಾಡದೆ ಆಗಸ್ಟ್ ಅಂತ್ಯದ ಒಳಗೆ ಎಲೆಕ್ಷನ್ ಅನ್ನು ಮುಗಿಸಿ ಮತ್ತೆ ಸಮಯಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವಂಥದ್ದು ಕೂಡ ಇಲ್ಲಿರುವಂಥದ್ದು. ಇದು ಒಂದು ಕಡೆ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟಲ್ಲಿ ನಡೆದಂಥದ್ದಾದರೆ ಮತ್ತಷ್ಟು ಲೆಕ್ಕಾಚಾರಗಳು ಕಾಂಗ್ರೆಸ್ ಅಂದರೆ ಅಧಿಕಾರ ಹಿಡಿದಿರುವಂಥ ಕಾಂಗ್ರೆಸ್ಗಾಗಲಿ ಅಥವಾ ಈ ಹಿಂದೆ ವಿಪಕ್ಷಗಳಾಗಲಿ ಇರುವಂಥದ್ದೇನೆಂದರೆ ಈಗ ಸಡನ್ ಆಗಿ ಎಲೆಕ್ಷನ್ಗೆ ಹೋಗಿದ್ದೆ ಆದಲ್ಲಿ ಈ ಹಂತದಲ್ಲಿ ನಾವು ಎಲೆಕ್ಷನ್ ಅನ್ನು ಎದುರಿಸಲಿಕ್ಕುವಂಥದ್ದಾಗಲಿ ಮತ್ತೆ ಎಲೆಕ್ಷನ್ ಆದ ನಂತರ ಗೆಲ್ತೀವಿ, ಗೆಲುವು ಸೋಲಿನ ಒಂದಷ್ಟು ಲೆಕ್ಕಾಚಾರಗಳಿದೆ, ಇದೆಲ್ಲವೂ ಕೂಡ ಪ್ರಮುಖವಾಗಿತ್ತು. ಹಾಗಾಗಿ ಕಾಂಗ್ರೆಸ್ಗೆ ಸದ್ಯಕ್ಕೆ ನಾವು ಎಲೆಕ್ಷನ್ಗೆ ಹೋದ್ರೆ ಎಲ್ಲ ಒಂದು ಕಡೆ ಹೆಚ್ಚು ಪಾಲಿಕೆಗಳನ್ನು 5 ಪಾಲಿಕೆಗಳಲ್ಲಿ 3-4 ಪಾಲಿಕೆಗಳನ್ನು ಕಳ್ಕೊಳ್ತೇವೆ ಅನ್ನುವಂಥ ಒಂದು ಭಯ ಕೂಡ ಇದ್ದಂತೆ ಇತ್ತು. ಆದರೆ ಈಗ 2 ತಿಂಗಳ ಕಾಲ ಸಮಯಾವಕಾಶ ಸಿಕ್ಕಿರೋದ್ರಿಂದ ಆಸ್ ಸರ್ಕಾರ ಆಗಿ ತಯಾರಿಗಳನ್ನು ಮಾಡಿಕೊಳ್ಳಿಕ್ಕೆ ಮತ್ತೆ ಪಕ್ಷವಾಗಿ ಮತ್ತೆ ಗೆಲುವಿಗೆ ಮತ್ತೆ ಪಕ್ಷದ ಕಾರ್ಯಚಟುವಟಿಕೆಗಳಾಗಿ ಈ ಚುನಾವಣೆಗೆ ಹೋಗ್ಲಿಕ್ಕೆ ಕೂಡ ಒಂದಷ್ಟು ಸಮಯ ಸಿಕ್ಕಂತೆ ಕಾಣ್ತಿರುವಂಥದ್ದು. ಅಂತಿಮವಾಗಿ GBA ಎಲೆಕ್ಷನ್ ನಿರೀಕ್ಷೆಯಲ್ಲಿದ್ದಂಥ ಬೆಂಗಳೂರಿಗೆ ಅಂತಿಮವಾಗಿ ಆಗಸ್ಟ್ ಅಂತ್ಯದೊಳಗೆ ಎಲೆಕ್ಷನ್ ನಡೆಯುವಂಥದ್ದು ಶತಸಿದ್ಧ ಅನ್ನುವಂಥದ್ದು ಇವತ್ತಿನ ಸುಪ್ರೀಂ ಕೋರ್ಟ್ನ ಆರ್ಡರ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.